ಎಷ್ಟು ದಿವಸದಿಂದ ನಡೀತಾ ಇದೆಯೇ ನಿಮ್ಮ ಕಣ್ಣ ಮುಚ್ಚಾಲೆ ಆಟ? ನಾನು ನಿನಗೆ ಆವತ್ತೇ ಹೇಳಿದ್ದೀನಿ, ಇದು ಮಾನವಂತವರ ಮನೆತನ, ಈ ರೀತಿ ಎಲ್ಲ ಹೊಲಸು ಕೆಲಸಕ್ಕೆ ಕೈ ಹಾಕ್ಬೇಡ ಅಂತ. ಈ ರೀತಿ ತಾಳಿ ಕಟ್ಟಿದ ಗಂಡನನ್ನ ಮರೆತು ಇನ್ನೊಬ್ಬರ ತೋಟಕ್ಕೆ ನಲಿತಾ ಇದೆಯಲ್ಲ, ನಿನ್ನ ತಾಳಿ ಕಟ್ಟಿದ ಗಂಡ ಸತ್ತೋಗಿದ್ದಾನೆ ಅಂತ ಅಳ್ಕೊಂಡಿದ್ದೇನೆ. ಇದು ಗರತಿಯರ ಮಾಡೋ ಕೆಲಸ ಅಲ್ಲ, ವೇಶ್ಯರ ಮಾಡೋ ಕೆಲಸ. ಮುಚ್ಚೆ ಬಾಯ್ನ, ಇದು ನನ್ನ ಸ್ವಂತ ವಿಷಯ. ಇದಕ್ಕೆ ತಲೆ ಹಾಕೋ ಅಧಿಕಾರ ನಿನಗಿಲ್ಲ. ನೀನೇನು ನನ್ನ ಗಂಡನ ಎತ್ತ ತಾಯಿನ ನನ್ನ ಅತ್ತೇನ? ನಿಂದೆಷ್ಟಿದ್ಯೋ ಅಷ್ಟು ನೋಡ್ಕೊಂಡ್ರೆ ಸರಿ. ಕಂಡಿದ್ದನ್ನ ಕಾಣ್ಲಿಲ್ಲ ಅಂತ ಹೇಳೋದಿಕ್ಕೆ ನಾನೇನು ಅಪ್ಪ ಸತ್ ನಂತರ ಹುಟ್ಟಿದವಳಲ್ಲ ಕಣೆ. ಅಪ್ಪ ಇರುವಾಗಲೇ ಹುಟ್ಟಿದವಳು. ನೋಡು, ಹೆಂಡತಿ ಆದವಳು ಹಸ್ದಾಗ ಗಂಡನನ್ನ ಪದಾರ್ಥ ಮಾತ್ರ ತಿನ್ಬೇಕು. ಈ ರೀತಿ ಕಡ್ಡಿ ಕಸವನ್ನೆಲ್ಲ ತಿನ್ನಬಾರ್ದು ಕಣೆ. ಈ ರೀತಿ ಮಾಡ್ತಿದೀಯಲ್ಲ, ಆಸ್ತಿ ದುಡ್ಡುಗೋಸ್ಕರ ಸೆರಗಾಸವಳಿಗೂ ನಿನಗೂ ಯಾವುದೇ ವ್ಯತ್ಯಾಸನೂ ಇಲ್ಲ. ಏನೇ ನನ್ನ ಸೆರಗಾಸವಳು ಹಾದ್ರದವಳು ಅಂತೇನೆ? ನಾನು ಈ ಊರಿನ ಜಮೀನ್ದಾರ ಜವರೇಗೌಡನ ಒಬ್ಬಳೆ ಮಗಳು ಕಣೆ. ಹೌದು, ಅದಕ್ಕೆ ಮೇಡಮ್ ಅವರು ಈ ರೀತಿ ಆಡ್ತಾ ಇರೋದು. ನಿನಗೆ ಮೂಗುದಾರ ಹಾಕ್ತೀನಿ ಕಣೆ, ನೋಡ್ತಾ ಇರೋ. ಕೋಲ್ಡ್ ಆನ್ ಪದ್ಮ, ಕೋಲ್ಡ್ ಆನ್. ಸುಧಳಿಗೆ ಸಿಗುವ ಸುಖ ನಿನಗೆ ಸಿಕ್ಲಿಲ್ಲ ಅಂತ ಹೊಟ್ಟೆ ಕಿಚ್ಚು. ಇನ್ ಮುಂದೆ ಸುಧಾ ತಿನ್ನುವ ವಸ್ತಿನಲ್ಲಿ ನಿನಗೂ ಪಾಲಿದೆ. ನೀನು ಮನಸ್ನ ಬದಲಾಯಿಸ್ಕೊಂಡ್ರೆ ಮಾತ್ರ. ನೋಡೋ, ಒಂದೇ ಗಣಿಯ ಕಲ್ಲುಗಳು ಒಂದೇ ರೂಪದಲ್ಲಿ ಇರ್ತಾವೆ ಅಂತ ಅನ್ಕೋಬೇಡ. ನೋಡು, ಒಂದು ಕಲ್ಲು ದೇವಾಲಯದ ಮೂರ್ತಿಗೆ ಹೋಗುತ್ತೆ, ಇನ್ನೊಂದು ಕಲ್ಲು ದೇವಾಲಯದ ಹಂತದವರೆಗೂ ಹೋಗುತ್ತೆ. ಅದೇ ಮತ್ತೊಂದು ಕಲ್ಲು ಹೇಸಿಗೆ ಮಾಡೋರ ಪಾದದಲ್ಲಿರುತ್ತೆ. ಅದೇ ರೀತಿ ಎಲ್ಲ ಹೆಣ್ಣುಮಕ್ಕಳು ಒಂದೇ ತರ ಇರ್ತಾವೆ ಅಂತ ಅನ್ಕೋಬೇಡ್ವಾ? ಸೌಬಲ್, ಇವಳು ತಾನು ಮಾತ್ರ ಗರ್ತಿ, ಮಿಕ್ತವ್ರನ್ನೆಲ್ಲ ಏನೋ ಅಂತ ತಿಳ್ಕೊಬಿಟ್ಟಿದ್ದಾಳೆ. ನೋಡು, ಇವಳು ಶೀಲನ ಹಾಳು ಮಾಡಿ ಇವಳನ್ನು ಕೂಡ ವ್ಯಭಿಚಾರಣೆಯಾಗಿ ಮಾಡು. ಇಂಥ ಅವಕಾಶವನ್ನು ಒದಗಿಕೊಟ್ಟ ನಿನಗೆ ನಾನು ಎಂದಿಗೂ ಚಿರಋಣಿ. ಬಾರೆ 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 ಬೇಡ ಬಾರೆ ಅನುಭವಿಸ್ಬೇಕಾ ನನ್ನನ್ನ? ಬಾರೋ, ಅದೆಷ್ಟು ಅನುಭವಿಸ್ತೀಯ ಅನುಭವಿಸ್ಬಾರೋ. ಈಗ ಪದ್ಮ ಬಿಡುವ ನನ್ನ. ನೋಡಿ ಬಾಬಾ, ಎಂತ ಕೆಲಸ ಮಾಡ್ತಿದ್ದಾಳೆ ಅಕ್ಕ, ನೋಡಿದ್ರ ಬಾಬಾ? ಬಾಬಾ, ನೀವು ಬರೋದ್ 2 ನಿಮಿಷ ತಡ ಆಗ್ಬಿಟ್ಟಿದ್ರೆ ಮುಗ್ದೋಯ್ತು. ಅಕ್ಕ ಕಾಮದ ನೆತ್ತಿಗೇರಿ ಅವನ ಮೇಲಿದೆ ನನ್ನ ಬಳಿಗ್ ಬಾ ಅಂತ ಹಿಂಸೆ ಕೊಡ್ತಾ ಇದ್ದ. ಸೌಬಲ್ ರಾಜ್ ಒಪ್ಪಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮಚ್ಚ ತಗೊಂಡು ಎದುರಿಸಿದ್ಲು ಅಕ್ಕ. ಏನಂದ್ರೆ ಇವಳು ಹೇಳ್ತಾ ಇರೋದು ಎಲ್ಲ ಸುಳ್ಳು ರೀ, ಎಲ್ಲ ಸುಳ್ಳು. ಬಾಬಾ, ನೀನೊಬ್ಳೆ ಸತ್ಯ ಹರಿಶ್ಚಂದ್ರ ಮಗಳಲ್ವಾ? ನಾವೆಲ್ಲ ಸುಳ್ಳು ಹೇಳ್ತೀವಿ. ಇಲ್ಲ ಬಾಬಾ, ನೀವು ಕಣ್ಣಾರೆ ನೋಡಿದ್ರೆ ನನ್ನನ್ನು ನಂಬಿ ಬಾಬಾ. ಇವಳು ಈ ಮನೆ ನಾರಿ ಅಲ್ಲ ರೀ, ಇವಳು ಈ ಮನೆ ದೊಡ್ಡ ಹೆಮ್ಮಾರಿ, ಹೆಮ್ಮಾರಿ.
ನಾವೇ ಪ್ರತ್ಯಕ್ಷ ಕಂಡ ವಿಷಯನ ಮುಚ್ಚಾಕ್ತಿರುವೆಲ್ಲ. ನಿನ್ನ ಶೀಲ ತುಂಬಿದ ಸಾಧ್ವಿ ಎಂದು ತಿಳಿದಿದ್ದೆ. ಈಗ ಗೊತ್ತಾಯಿತು ನಿನ್ನ ಸರ್ವ ಸದ್ಗುಣವು. ಎಷ್ಟೇ ಆಗ್ಲಿ ಬೀದಿ ಬಿಕಾರಿ ನೀನು. ಮದುವೆ ಮಂಟಪದಲ್ಲಿ ಕರಿಮಣಿ ಸರವನ್ನ ಕಾಣದೆ ಬಂದವಳು ನೀನು. ನಿಮ್ಮ ಕಷ್ಟಗಳನ್ನು ನೋಡಿ ನಿನ್ನ ಕೈ ಹಿಡಿದೆ, ಅದಕ್ಕಿಂದು ಸರಿಯಾದ ಬಹುಮಾನ ಕೊಟ್ಬಿಟ್ಟೆ. ನೋಡಿ, ಅಗ್ನಿ ಸಾಕ್ಷಿಯಾಗಿ ನೀವು ಕಟ್ಟಿರೋ ಈ ಮಾಂಗಲ್ಯದ ಸಾಕ್ಷಿಯಾಗಿಯೂ ಹೇಳ್ತಿದ್ರಿ, ನಿಮ್ಮ ಪಾದದ ಮೇಲೆ ಆಣೆ ಮಾಡಿ ಹೇಳ್ತಿದ್ರಿ. ನೋಡಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ನಾನೇ ತಪ್ಪನ್ ಮಾಡಿಲ್ಲ ರೀ, ನನ್ನ ಮಾತನ್ನ ನಂಬಿ. ಪ್ರತ್ಯಕ್ಷ ನೋಡೋದೇನು? ಹುಟ್ಟಿಸ್ಕೊಂಡೋಳಕ್ಕೆ ನಾವೇನು ನಿಮ್ಮ ವೈರಿಗಳಲ್ಲ. ಸಾಕ್ಷಿಯಾಗಿ ನನ್ನ ಸ್ನೇಹಿತ ಸೋಬನ್ ರಾಜ್ ಇದ್ದಾನೆ. ಸೋಬನ್, ಇಲ್ಲೇನ್ ನಡೀತು ಅಂತ ಸತ್ಯ ಸಂಗತಿನ ತಿಳಿಸು. ನೋಡು ಪ್ರಕಾಶ್, ಸತ್ಯ ಸಂಗತಿನೇ ತಿಳಿಸ್ತೀನಿ. ಪದ್ಮ ಸುಧಾ ಇಬ್ರು ನನ್ನ ತಂಗಿಯರಿದ್ದಂಗೆ. ಅದನ್ನರಿಯದ ಈ ಪದ್ಮ 16 ಬಾರಿ ಕಾಮಕಿಡೆಗೆ ಅಂತ ಕರೆದ್ಲು. ಅದನ್ನು ನಾನು ತಿರ್ಕರಿಸಿದಾಗ ರಚ್ಗೆದ್ದು ನನ್ನನ್ನ ಹಿಡ್ಕೊಂಡು. ಅದು ಅಲ್ಲದೆ ನನ್ನ ಗಂಡ ರಸಿಕತೆ ಇಲ್ಲದ ಪ್ರಾಣಿ ಅಂತ ಬರ ಹೇಳ್ತಾ ಇದ್ಲು. ನಾಯಿ, ಪವಿತ್ರವಾದ ಹೆಣ್ಣು ಕುಲಕ್ಕೆ ಅವಮಾನವಾಗಂತೆ ನಡ್ಕೊಂಡ್ಬಿಟ್ಟೆಯಲ್ಲಿ. ಶೀಲದ ಬೆಲೆ ತಿಳಿಯದ ಸೂಳೆ ನೀನು. ಗಂಡಸರನ್ನೇ ಬಲತ್ಕರಿಸುವಷ್ಟು ಕೀಳ್ಮಟ್ಟಿ ತಿಳಿದಿದ್ಯಾ? ನಿನ್ನಂತ ಸತಿಸುವಳಿಗೆ ನನ್ನ ಮನ ಮಂದಿರದಲ್ಲಿ ಜಾಗವಿಲ್ಲ. ಹೊರಗೆ ನನ್ನ ಮನೆಯಿಂದಾಚೆ. ಏನಂದ್ರೆ, ಈ ನಾಯಿ ಹೇಳ್ತಿರೋ ಮಾತನ್ನ ನಂಬೇಡ್ರಿ, ನಂಬೇಡಿ. ನೋಡಿ, ನಿಮ್ಮ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನಂತವಳಲ್ಲ ರೀ. ನನ್ನ ಮಾತನ್ನ ನಂಬಿ. ಥು! ಗಂಡನನ್ನು ಮರೆತು ಮಿಂಡನನ್ನು ಬಯಸಿದ ಜಾರಿಣಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದ ಮುಟ್ಬೇಡ. ತಡಗಾಚೆ. ನೋಡಿ, ನಾನು ಈಗ ತುಂಬಿದ ಗರ್ಭಿಣಿ ರೀ. ಇಂಥ ಸಮಯದಲ್ಲಿ ಹೊರಗೆ ಹೋಗು ಅಂದ್ರೆ ಹೇಗೆ ಹೋಗ್ಲಿ ರೀ? ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲೇ ಬೆಳೀತಾ ಇದೆ. ಯಾಕೆ ಈ ರೀತಿ ಹೇಳ್ತೀರಾ? ನನ್ನ ನಾಯಿಲಿಂದ ಹೊರಗೆ ಹೋಗ್ಬೇಡ್ರಿ. ಇಷ್ಟೆಲ್ಲವನ್ನು ನಾನೇ ನನ್ನ ಕಣ್ಣಾರ ಕಂಡ ಮೇಲೂ ನಿನ್ನ ಗರ್ಭದಲ್ಲಿ ಹೊತ್ತು ನಿಂತಿರುವ ಜಾರದ ಪಿಂಡವನ್ನು ನನ್ನದೆಂದು ಎದೆ ತಟ್ಟಿ ಹೇಳಿಕೊಳ್ಳುವ ಮೂರ್ಖ ನಾನಲ್ಲ. ಬೇಡರಿ, ಹಾಗೆಲ್ಲ ಹೇಳ್ಬೇಡಿ. ನೋಡಿ, ನಾನು ಈ ಪರಿಸ್ಥಿತಿಲಿ ತೋರ್ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ. ದಯವಿಟ್ಟು ನನಗೆ ಈ ಮಡಲಿರೋದಕ್ಕೆ ಆಶ್ರಯ ನೀಡ್ರಿ, ಆಶ್ರಯ ನೀಡಿ. ನೀನೇನು ಕಂಡ ಬೆನ್ನಿಗೆ ಚೋರಿ ಆಗ್ತೆ, ಆದ್ರೆ ನಾನು ಹಾಗೆ ಮಾಡಲ್ಲ. ನೀನ್ ಬದುಕಿರುವ ತನಕ ನಿನಗೆ ಜೀವನಾಂಶ ಕೊಡ್ತೀನಿ. ಯಾಕೆ ಗೊತ್ತಾ? ನಿನ್ನ ಕೊರಳಿಗೆ ತಾಳಿ ಕಟ್ಟಿ ತಪ್ಪಿಗೆ. ಪದ್ಮ, ನಿನ್ನ ಮುಖ ನೋಡ್ತಾ ನಿಂತ್ರೆ ತಲೆ ಎರಡು ಚೂರಾಗ್ತಿದೆ. ಹೊರಟೋಗು ನನ್ನ ಮನೆಯಿಂದ ಆಚೆ. ನೋಡು, ನೀನು ನನ್ನ ಮೈದನ ಮಾತ್ರ ಅಲ್ಲಪ್ಪ, ನನ್ನ ಮಗ ಇದ್ದಾಗೆ. ನೋಡು, ಕಂಡ ತಿರುಕನೊಬ್ಬನ ಸಾಕ್ಷಿಗೆ ತಲೆ ಕೊಡ್ಬೇಡ್ರಪ್ಪ. ನಿಮ್ಮ ನನಗೆ ದಯವಿಟ್ಟು ಹೇಳು. ನನ್ನ ಅವರನ್ನ ಬಿಡ ಅಂತ ಹೇಳು. ಏಯ್, ಹಿಡ್ಕಳೆ. ಎಷ್ಟಾರಿ ನಿಂಗೆ ಹೇಳೋದು? ಹಿಡ್ಕಳೆ. ನನ್ ಗೌಮನ ಮಾಡಿ ಸಾಕಾಗಿಲ್ವ? ಇನ್ನ ಏನ್ ಮಾಡ್ಬೇಕು ನಿಂತಿದ್ಯಾ? ನನ್ನ ಮನೆಯಿಂದ ಆಚೆ. ಮುತ್ತಮುತ್ತ ಮನೆ ಒಡೆದು ಚೂರಾಯಿತು, ತುಂಬಿದ ಗಾನೊಳಗೆ ಉಳಿಸೋಕಿತು. ಮುತ್ತಮುತ್ತ ಮನೆ ಒಡೆದು
ಚೂರಾಯಿತು. ಮುತ್ತಂತ ಮನೆ ಒಡೆದು ಚೂರಾಯಿತು. ತುಂಬಿದ ಹಾಲೊಳಗೆ ಉಡಿಸೋಕಿತು. ಮುತ್ತಂತ ಮನೆ ಒಡೆದು ಚೂರಾಯಿತು. ಮನೆ ಬಡದ ಮೇಲೆ ಮನ ಬಡೆಯದೆ ಸಾಧೆಯ ಬಾಳಲ್ಲಿ ಸುಖವೆಲ್ಲಿದೆ. ಮನೆ ಬಡದ ಮೇಲೆ ಮನ ಬಡೆಯದೆ ಸಾಧ್ವಿಯ ಬಾಳಲ್ಲಿ ಸುಖವೆಲ್ಲಿದೆ. ಕೂಡಿ ಬಾಳುವ ಬಾಳೆ ಬಂಗಾರವು, ಕೂಡಿ ಬಾಳುವ ಬಾಳೆ ಬಂಗಾರವು, ಅಗಲಿ ಬಾಳುವ ಬಾಳು ಪಶುವರ್ಗವು. ಮುತ್ತಂತ ಮನೆ ಒಡೆದು ಚೂರಾಯಿತು. ತುಂಬಿದ ಹಾಲೊಳಗೆ ಉಡಿಸೋದಿತು. ಮುತ್ತಂತ ಮನೆ ಒಡೆದು ಚೂರಾಯಿತು, ಚೂರಾಯಿತು. ಹೋಗಿ ಸುಧಾ, ನಮ್ಮ ಅಣ್ಣನ ಸಂಸಾರ ಈಗ ಆಯ್ತಲ್ಲ ಅಂತ ನನಗೆ ತುಂಬಾ ಬೇಸರ ಆಗ್ತಾ ಇದೆ ಕಣೆ. ರೀ, ಅವ್ರು ಮಾಡಿದ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಬನ್ನಿ, ನೀವು ಟಯರ್ಡ್ ಆಗಿ ಬಂದಿದ್ದೀರಾ. ಒಳ್ಳೆ ಬಿಸಿ ಬಿಸಿ ಅಡ್ಗೆ ಮಾಡ್ತೀನಿ, ಊಟ ಮಾಡೋರು.